ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರಾಗಿ ದೋಸೆ ಪುದೀನ ಚಟ್ನಿ ಮಾಡುವ ವಿಧಾನ ತೋರಿಸ್ತೀನಿ, ಬನ್ನಿ. ನಾನು ರಾಗಿ ಹಸಿಟ್ಟು ನೋಡಿ ಹೀಗೆ ಕಳಿಸ್ಕೊಂಡಿದ್ದೀನಿ. ನಾನು ಇದಕ್ಕೆ ಕಳಿಸ್ಕೊಂಡಿದ್ದೀನಿ ನೋಡಿ, ಈ ಥರ ನೀರು ಥರ ಇರಬೇಕು. ಓಕೆ, ಅದು ಬಿಸಿನೀರಲ್ಲಿ ಹಾಕಿ ನೀವು ಫಸ್ಟೇ ರಾಗಿ ಹಸಿಟ್ಟನ್ನ ಕಳಿಸಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಬಾಣಲಿ ಕಾದಿರಬೇಕು. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಯಾಕಂದರೆ ಅದು ಉರಿಯೋಕ್ಕಂತ ಹಾಕೋ. ನೋಡಿ, ಇಷ್ಟು ಎಣ್ಣೆ ಸಾಕು. ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಈರುಳ್ಳಿ ಫಸ್ಟ್ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ಳಿ. ನಾನು ಬಂದು ಹಸಿಮೆಣಸಿನ್ಕಾಯಿ ಹಾಕಬೇಕಿತ್ತು, ಬಟ್ ನಾನು ನನ್ನ ಸ್ಟೈಲು ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಇದು ಕೆಂಪುಗೆ ಹುರ್ಕೋಬೇಕು ಫ್ರೆಂಡ್ಸ್, ಕೆಂಪುಗೆ ಹಾಕ್ಬೇಕಿದು ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಕೆಂಪುಗೆ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕೆಂಪುಗೆ ಹುರಿದಿರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಡ್ತೀನಿ. ಅದನ್ನು ಹುರಿಯೋಣ. ನಾನು ಪುದೀನ ಕೊತ್ತಂಬರಿ 2 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಇದು ಎಣ್ಣೆಲೇ ಹುರ್ಕೋಬೇಕು. ಪುದೀನ ಕೊತ್ತಂಬರಿ 2 ಹುರ್ಕೋಬೇಕು, ಚೆನ್ನಾಗೆ ಎಣ್ಣೆಲೇ ಹುರ್ಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಹಿಂಗೆ ಫ್ರೈ ಆಗಬೇಕು, ಡೀಪಾಗಿ ಚೆನ್ನಾಗೆ ಫ್ರೈ ಆಗಬೇಕು. ಇದು ಎಷ್ಟು ಫ್ರೈ ಆಗುತ್ತೋ ನಿಮ್ಗೆ ಅಷ್ಟು ಟೇಸ್ಟೇ. ಈಗ ಇದು ಆರಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಚೆನ್ನಾಗಿ ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಆಗಿದೆ, ಈಗ ಜಾರಿಗೆ ನೋಡಿ ರುಬ್ಕೊಂಡು ಬಂದಿದ್ದಾಯಿತು. ಈಗ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಲಿ. ಎಣ್ಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ. ಈಗ ನಾವು ಎಣ್ಣೆ ಕಾದಿದೆ ನೋಡಿ, ಒಗ್ಗರಣೆಗೆ ಫ್ರೈ ಮಾಡಿ. ನೋಡಿ, ಕೆಂಪು ಹುರ್ಕೋಬೇಕು ಈ ಥರ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ಆರಕ್ಕೆ ಬಿಡಬೇಕು. ಈಗ ನಾವು ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಪುದೀನ ಚಟ್ನಿ ರೆಡಿಯಾಗಿದೆ. ಇದು ನಾವು ಸವಿಯಲ್ಲಿ ಸಿದ್ಧ. ಬಟ್ ಏನಂದರೆ ಇದು ಪೂರಿಗೆ, ಚಪಾತಿಗೆ, ದೋಸೆಗೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಹಣ್ಣಕ್ಕೂ ತುಂಬ ಟೇಸ್ಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಕಳಿಸಿದ್ದೀನಿ ನೋಡಿ, ಹಣ್ಣಕ್ಕೆ ತುಂಬಾ ಇರುತ್ತೆ. ರಾಗಿ ದೋಸೆ ಮಾಡೋಣ. ನೋಡಿ, ನಾನು ಆವಾಗೇ ಹಸಿಟ್ಟನ್ನ ಚೆನ್ನಾಗಿ ನೆನೆಸಿಕ್ಕಿದ್ದೆ. ಈಗ ನಾನು ದೋಸೆಗೆ ಹಾಕ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಈಗ ಎಣ್ಣೆ ಹಾಕ್ಬಿಡೋಣ. ಈಗ ನಾವು ಮುಚ್ಚಿಬಿಡೋಣ. ನೋಡಿ ಫ್ರೆಂಡ್ಸ್, ರಾಗಿ ದೋಸೆ, ಪುದೀನ ಮತ್ತು ಕೊತ್ತಂಬರಿ ಚಟ್ನಿ ಸವಿಯಲು ಸಿದ್ಧ.